ಇದ್ದೀರಾ ಭೂಮಿಕಾ ಎಸ್ ದೇವಾಂಗ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಗಾಯ್ಸ್, ಇವತ್ತು ಗುರುವಾರ ಅಂದರೆ ರಾಯರ ವಾರ. ನಾನು ಇವಾಗ ಟೈಮ್ ಆಲ್ರೆಡಿ 11:30 ಆಗ್ತಿದೆ ಅಂತ ಅನಿಸುತ್ತೆ. ಹೌದು, 11:30 ಅಲ್ಲ, 12 ಗಂಟೆ ಆಗ್ತಿದೆ ಗೈಸ್. ಇವಾಗ ವಾರ ಮಾಡ್ತಿದ್ದೀನಿ. ಅಂದರೆ ನಮ್ಮದು ನಾಳೆ ಶುಕ್ರವಾರನೂ ವಾರ ಅಲ್ವಾ. ಇವತ್ತು ರಾಯರಿಗೆ ಮಾತ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ಹೂ ಮುಡಿಸಿ ಪೂಜೆ ಮಾಡ್ತೀನಿ ಗೈಸ್. ನಾನು ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ರಾಯರ ಪೂಜೆ ಮಾಡಬೇಕಾದ್ರೆ ಅದನ್ನ ನೀನು ಇವತ್ತು ಕರೆಕ್ಷನ್ ಮಾಡಿ, ಆಯ್ತಾ? ನಾನು ರಾಯರ ವಾರ ಗುರುವಾರ ದಿನ ಮಾಡಾಕಿದ್ದು 6-7 ತಿಂಗಳಾಯ್ತು. ಇದಕ್ಕಿಂತ ಮುಂಚೆ ನಾನು ರಾಯರ ವಾರ ಮಾಡ್ತಿರ್ಲಿಲ್ಲ. ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ನಮ್ಮನೆಯಲ್ಲಿ ರಾಯರ ಫೋಟೋ ಇತ್ತು, ಬಟ್ ಅದು ಯಾರು ತಂದ್ಕೊಟ್ಟಿದ್ರು ಅಂತಾನೂ ಗೊತ್ತಿಲ್ಲ, ಇತ್ತು. ಆದ್ರೂ ಸಹ ನಾವು ರಾಯರ ವಾರ ಮಾಡ್ತಿರ್ಲಿಲ್ಲ. ಅಂದ್ರೆ ಮಾಮೂಲಿ ನಾವು ಸೋಮವಾರ, ಶುಕ್ರವಾರ, ಶನಿವಾರ ವಾರ ಮಾಡ್ತಿದ್ವಲ್ಲ, ಅವಾಗ್ಲೇ ಎಲ್ಲಾ ದೇವ್ರ ಫೋಟೋನು ಒರೆಸಿ ಪೂಜೆ ಮಾಡ್ತಿದ್ವಲ್ಲ, ಅವಾಗ್ಲೇನೆ ನಾವು ರಾಯರ ಫೋಟೋ ಒರೆಸ್ಬಿಟ್ಟು ಪೂಜೆ ಮಾಡ್ತಿದ್ವಿ. ಅದಾದ್ಮೇಲೆ ರಾಯರ ವಾರ ಗುರುವಾರ ಅವತ್ತೇ ಮಾಡ್ಬೇಕು, ಅವತ್ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಗೊತ್ತಾಗಿದ್ದೆ ನನಗೆ 1 ವರ್ಷದಿಂದ. ಹಾಗಾಗಿ ನಾನು ರಾಯರ ಪೂಜೆ ಮಾಡ್ತಿರೋದು ಒಂದು 7-8 ತಿಂಗಳಿಂದ. ಗೈಸ್, ನಾನು ರಾಯರ ವಾರ ಯಾವ ತರ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಫಸ್ಟ್ ತಿಂಡಿ ಎಲ್ಲ ತಿಂದ್ಬಿಡ್ತೀನಿ, ಎಲ್ಲ ಕೆಲಸ ಮಾಡ್ಕೊಂಡು ನೆಲ ಎಲ್ಲ ಒರೆಸ್ಬಿಟ್ಟು ಒಂದು 11-12 ಗಂಟೆ ಹಂಗೆ ವಾರ ಮಾಡ್ತೀನಿ. ಅಂದ್ರೆ ಎಲ್ಲಾ ದೇವ್ರ ಫೋಟೋನು ಒರೆಸಲ್ಲ, ರಾಯರ ದೇವ್ರ ಫೋಟೋ ಮಾತ್ರ ಒರೆಸಿ ಗಂಧ ಇಕ್ಬಿಟ್ಟು ಊದ್ಗಡ್ಡಿ ಹಚ್ಬಿಟ್ಟು ವಾರ ಮಾಡ್ತೀನಿ. ನಾನು ರಾಯರ ವಾರ ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ನೀವೇ ಹೇಳಿ. ಹಾಗೆ ನೀವು ಯಾವ ತರ ವಾರ ಮಾಡ್ತೀರಾ ಅಂತಾನು ಹೇಳಿ. ಯಾಕಂದ್ರೆ ನಾನು ರಾಯರ ವಾರ ಮಾಡೋದು ಯಾವ ತರ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾನು ಕಂಟಿನ್ಯೂಸ್ ಆಗಿ ವಾರ ಇದೆ ನಮ್ಮ ಮನೆಗೆ. ಮಂಗಳವಾರನೂ ವಾರ ಮಾಡಬೇಕು, ಗುರುವಾರನೂ ವಾರ ಮಾಡಬೇಕು, ಶುಕ್ರವಾರನೂ ವಾರ ಮಾಡಬೇಕು, ಶನಿವಾರನೂ ವಾರ ಮಾಡಬೇಕು. ಹಂಗಾಗಿ ಗುರುವಾರ ದಿನ ಮಾಮೂಲಿಯಾಗಿ ನಾನು ನೆಲ ಎಲ್ಲ ಒರೆಸ್ಬಿಟ್ಟು ರಾಯರ ಫೋಟೋಗಷ್ಟೇ ಅಲ್ಲ ಎಲ್ಲ ಫೋಟೋಕ್ಕೂ ಇಡ್ತೀನಿ. ಆದರೆ ರಾಯರ ಫೋಟೋ ಮಾತ್ರ ನೀಟಾಗಿ ಒರೆಸ್ಬಿಟ್ಟು ಗಂಧ ಇಕ್ಬಿಟ್ಟು ನಾನು ಹೂ ಎಲ್ಲ ಇಕ್ತೀನಿ. ಹಾಗೆ ನಾನು ಊದ್ಗಡ್ಡಿ ಬೆಳಗ್ಬಿಟ್ಟು ಪೂಜೆ ಮಾಡ್ತೀನಿ. ಕೆಲವೊಬ್ರು ಹೇಳ್ತಾರೆ ಊದ್ಗಡ್ಡಿ ಬೆಳಗಬಾರ್ದು ಅಂತ. ಹಾಗೆ ನೀವು ಪ್ಲೀಸ್ ಕಮೆಂಟ್ ಮಾಡಿ, ದೇವರಿಗೆ ಯಾವ ತರ ವಾರ ಮಾಡಬೇಕು, ಊದ್ಗಡ್ಡಿ ಬೆಳಗ್ಬೇಕೋ ಬೇಡವೋ ಅಥವಾ ಇನ್ನೇನು ಬೆಳಗ್ಬೇಕು ಅಂತ. ಕೊನೆಯದಾಗಿ ಇನ್ನೊಂದು ವಿಷಯ, ಇದು ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಏನಪ್ಪಾ ಅಂತ ಅಂದ್ರೆ, ರಾಯರ ವಾರ ಮಾಡೋರು ಯಾರು ಮಾಂಸ ತಿನ್ನಲ್ಲ ಅಂತ ಅಂದ್ರೆ ಗುರುವಾರ ಮಾತ್ರ ತಿನ್ನಲ್ಲ ಅಂತ. ನಾನು ಕೂಡ ಈಗ 6-7 ತಿಂಗಳಿಂದ ಗುರುವಾರ ತಿನ್ನಲ್ಲ, ರಾಯರ ವಾರ ಮಾಡ್ತೀನಿ. ಹಂಗಾಗಿ ನಾನು ಮೊಟ್ಟೆ ಸಮೇತ ನಾನು ತಿನ್ನಲ್ಲ ಅಂತ ಹೇಳ್ಕೊಂಡಿದ್ದೆ. ಹಾಗೆ ನಾನು ಮಂತ್ರಾಲಯಕ್ಕೂ ಸಹ ಹೋಗಿಲ್ಲ. ಕೆಲವೊಬ್ರು ಮಂತ್ರಾಲಯಕ್ಕೆ ಹೋಗಿ ಬಂದ್ಮೇಲೆ ಮಾಂಸ ತಿನ್ನೋದನ್ನ ಬಿಡ್ತಾರೆ, ಗುರುವಾರ ಮಾತ್ರ. ನಾನಿವಾಗ ಹೇಳ್ತಾ ಇರೋ ವಿಷಯ ಏನಪ್ಪಾ ಅಂತ ಅಂದ್ರೆ, ಗುರುವಾರ ನಾನು ಮಾಂಸ ತಿನ್ನಲ್ಲ ಸರಿ, ನಮ್ಮ ಹಸ್ಬೆಂಡ್ ಎಲ್ಲ ತಿಂತಾರೆ. ಹಂಗಾಗಿ ನಾನು ಗುರುವಾರ ಯಾವತ್ತು ನಮ್ಮ ಮನೆಯಲ್ಲಿ ಮಾಂಸ ಮಾಡಿಲ್ಲ. ಏನಾಯ್ತಪ್ಪ ಅಂದ್ರೆ, ಗುರುವಾರ ವಾರ ಮಾಡಿದ್ನ ನಮ್ಮನೆಯವರು ನೈಟ್ ಫಿಶ್ ಸಾಂಬಾರ್ ತಗೊಂಬಂದಿದ್ರು. ಅದನ್ನ ತಗೊಂಬಂದು ಹೊರ ಕೂತ್ಕೊಂಡು ತಿನ್ನು ಅಂತ ಅಂದೆ, ವಾರ ಮಾಡಿದ್ನಲ್ಲ. ಹಂಗಾಗಿ ಕೊನೆಯದಾಗಿ ಇನ್ನೇನು ಹೊರ ಕೂತ್ಕೊಂಡು ತಿನ್ನೋದು, ಒಳಗಡೆ ತಿನ್ನು ಅಂತ ಅಂದೆ. ನಾನು ಕೇಳ್ತಿರೋದು ಏನಪ್ಪಾ ಅಂತ ಅಂದ್ರೆ, ರಾಯರ ವಾರ ಗುರುವಾರ ಮಾಡಿದ ದಿನ ನಾನು ಮಾಂಸ ತಿನ್ನಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ನಾನ್ ವೆಜ್ ಅಡುಗೆ ಕೂಡ ಮಾಡಲ್ಲ. ಹಾಗಾಗಿ ಮನೆಯಲ್ಲಿ ಕುತ್ಕೊಂಡು ತಿನ್ಬೋದಾ ಏನಾದರೂ ತಂದ್ರೆ ಅಂತ ಕೇಳ್ತಿದ್ದೀನಿ. ಈ ವಿಷಯ ನನಗೆ ಗೊತ್ತಿಲ್ಲ, ನೀವೇ ಕ್ಲಿಯರ್ ಮಾಡಬೇಕು. ಗಾಯ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಾನು ಹೇಳಿದ ವಿಷಯಕ್ಕೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಮತ್ತೆ ಭೇಟಿಯಾಗುವ. ಬಾಯ್.